ಬ್ಯಾಂಕ್ ಸಿಬ್ಬಂದಿಗಳಿಂದಲೇ ಗ್ರಾಹಕರ ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ. ಬ್ಯಾಂಕ್ ಸಿಬ್ಬಂದಿಗಳೇ ಗ್ರಾಹಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಘಟನೆ ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಶಾಖೆಯಲ್ಲಿ ನಡೆದಿದೆ. ಬ್ಯಾಂಕ್ ಮ್ಯಾನೇಜರ್ ಸಂದೀಪ್, ಸಿಬ್ಬಂದಿಗಳಾದ ಪ್ರಶಾಂತ್, ನಾರಾಯಣಸ್ವಾಮಿ, ಲಾವಣ್ಯ, ಶ್ವೇತಾ ಗ್ರಾಹಕರ ಚಿನ್ನವನ್ನು ಮಾರಾಟ ಮಾಡಿ ನಕಲಿ ಚಿನ್ನವನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದಾರೆ. ಆರೋಪಿಗಳು ಗ್ರಾಹಕರಿಂದ ಅಸಲಿ ಚಿನ್ನವನ್ನ ಪಡೆದು ಸಾಲ ನೀಡುತ್ತಿದ್ದರು. ಆದರೆ ಲಾಕರ್ನಲ್ಲಿ ಇಡುವಾಗ ಅಸಲಿ ಚಿನ್ನದ ಬದಲು ನಕಲಿ ಚಿನ್ನವನ್ನ ಇಡುತ್ತಿದ್ದರು. ಬಳಿಕ ಅಸಲಿ ಚಿನ್ನವನ್ನ ಬೇರೆ ಕಡೆ ಮಾರುತ್ತಿದ್ದರು. ಇದೊಂದು ರೀತಿ ವಂಚನೆಯಾದರೆ ಮತ್ತೊಂದು ರೀತಿಯ ವಂಚನೆ ಇನ್ನೂ ರೋಚಕವಾಗಿದೆ. ಇದೇ ರೀತಿಯಾಗಿ ನಾರಾಯಣಸ್ವಾಮಿ ಕೂಡ ಪತ್ನಿ ಲಾವಣ್ಯ ಹೆಸರಿನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು 50 ಲಕ್ಷ ರು ಸಾಲ ಪಡೆದಿದ್ದರು. ಈ ಘಟನೆ ನಡೆದು 7 ತಿಂಗಳು ಆಗಿದ್ದರೂ ಕೂಡ ತಪ್ಪಿತಸ್ಥ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಯಾವ ಶಿಕ್ಷೆಯೂ ಆಗಿಲ್ಲ ಮತ್ತು ಬ್ಯಾಂಕಿನಲ್ಲಿ ಚಿನ್ನ ಅಡವಿಟ್ಟ ಗ್ರಾಹಕರಿಗೆ ಯಾವುದೇ ರೀತಿಯ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ದರಿಂದ ನೊಂದ ಗ್ರಾಹಕರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ ಭೇಟಿ ನೀಡಿ ನೂತನವಾಗಿ ಆಗಮಿಸಿರುವ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ನೋಡಿ ನೋಡಿ ಸಾಕಾಗೋಗಿದೆ. ಬರ್ಲಿ ಅಲ್ಲ ಅಲ್ಲ ಇವ್ರು ಆರ್ ಓ ಯಾರಿದ್ದಾರೆ ಇವ್ರ ಆಫೀಸರ್ ತಾಕತ್ತಿಲ್ಲ ಅದು ಸೆಟ್ಲ್ ಮಾಡ್ಲಿ. ಬನ್ನಿ ಇಲ್ಲಿಗೆ, ಬನ್ನಿ ಇಲ್ಲಿಗೆ, ಇಲ್ಲಿ ಬನ್ನಿ. ನೀವು 3 ತಿಂಗಳು ಏನ್ ಮಾಡಿದ್ರಿ ನೀವು? ಎಲ್ಲ ಮನೆ ಹಾಳು ಮಾಡಿ ಹೋಗಿ ಯಾರಿಗೂ ಮಾಡಿಲ್ಲ ನೀನು. ಇಲ್ಲಿ ಬಾಯಿ ಫಸ್ಟ್ ಬ್ಯಾಂಕಿ ಬಾ, ಬ್ಯಾಂಕಿ ಬಾ ಅಂದ್ರೆ ಬ್ಯಾಂಕಿ ಬಾ. ಬ್ಯಾಂಕ್ ಮಾತಾಡೋಣ, ನಿನ್ನ ಮಾತಾಡ. ಬ್ಯಾಂಕ್ ಅಂತೇಳಿ ನೀನಲ್ಲ, ನಿನ್ ಬ್ಯಾಂಕ್ ಅಲ್ಲ, ಬ್ಯಾಂಕಿ ಬಾ ನೀನು. ನಾವು ನಿಮ್ದನ್ನೇ ಕೇಳ್ಕೊಂಡು ಬಂದು ಹೋಗೋದಾದ್ರೆ ನಮ್ಮನೆ ಕೂಲಿ ಇವತ್ತು ರಜಾ ಹಾಕ್ತೀವಿ. ಯಾರು ಕೊಡ್ತಾರ? ನೀವು ಕೊಡ್ತೀರಾ? ನೀವು ಕೊಡ್ತೀರಾ? ನಮ್ಮ ಮಕ್ಳ ಮನೆ ಊಟ ನೀವು ಹಾಕ್ತೀರಾ? ಹೌದಲ್ವಾ? 7 ರಿಂದ 8 ತಿಂಗಳು ಏನ್ ಮಾಡ್ತಿದ್ರಿ ಸರ್? ಇವತ್ತು ಅವ್ರು ಬಂದಿರೋ ನಾವು ಬೆಲೆ ಕೊಡ್ತೀವಿ ಸರ್, ಇಲ್ಲ ಅಂತ ಹೇಳಲ್ಲ. ಗೊತ್ತಿಲ್ವಲ್ಲ ಸರ್, ನಿಮ್ಗೆ ಒಬ್ರಿಗೆ ಕೆಲವೊಂದಿರ ನೀವು RBI ಗೈಡ್ಲೈನ್ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆಲ್ಲ ಯಾರು ಸರ್ ಕೆಲಸ ಕೊಡ್ರು? ಯಾವ ಕೆಲಸ ಕೊಟ್ಟು ನಿಮಗೆ RBI ಗೈಡ್ಲೈನ್ ಇಟ್ಕೊಂಡಿದ್ದೀರಾ ಸರ್? ನೀವೆಲ್ಲ ಹೆಂಗೆ ಪೋಸ್ಟಿಂಗ್ ಆಗಿ ಬಂದ್ರಿ ಸರ್? 45 ದಿವಸದಲ್ಲಿ ಕ್ಲಿಯರ್ ಆಗಬೇಕು ಅಂತ RBI ಗೈಡ್ಲೈನ್ ಇರುತ್ತೆ. 7 ತಿಂಗಳಾದ್ರೂ ನೀವು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಿಮಗೆ ಎಷ್ಟು ದಿವಸ ಕಾಯ್ಬೇಕು ಸರ್? ನಿಮಗೆ ಕ್ರಿಟಿಕಲ್ ಇದ್ರೆ 90 ದಿವಸದ ಬಗ್ಗೆ ಇರುತ್ತೆ. 7 ತಿಂಗಳಿಗೆ ಏನ್ ಮಾಡ್ತಿದ್ರಿ ಸರ್? ಸ್ಥಳಕ್ಕೆ ನಗರ ಪೊಲೀಸ್ ಠಾಣಾ ಪೊಲೀಸರು ಆಗಮಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಿದರು. ಮಾತಾಡಿ ಆಗೋಗಿದೆ. ಎಲ್ಲರಿಗೂ ಎಷ್ಟು ಸಾಧ್ಯ ಅಷ್ಟು ಕ್ಲಿಯರ್ ಮಾಡಿ ಅಷ್ಟೇ. ಸೋಮವಾರ ಎಲ್ಲ ಬರಬೇಕು. ನೂತನವಾಗಿ ಆಗಮಿಸಿರುವ ಬ್ಯಾಂಕ್ ಮ್ಯಾನೇಜರ್ ಉನ್ನತ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ವಿಷಯ ತಿಳಿಸಿದಾಗ ಇನ್ನ 7 ದಿನಗಳ ನಂತರ ಬ್ಯಾಂಕ್ಗೆ ಆಗಮಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ವಿಚಾರ ಗೊತ್ತಿದ್ದಾರೆ ಮ್ಯಾನೇಜರ್ ಮಾಡ್ತೀರಾ?
ಅಲ್ಲ, ಕುಮಾರ. ಎಲ್ಲ ಸ್ಟಡಿ ಮಾಡೇ ಬಂದಿರ್ತೀರಪ್ಪ ನೀವುಗಳು. ಸ್ಟಡಿ ಮಾಡ್ದಂಗೆ ಬ್ಯಾಂಕಿನಲ್ಲಿ ಚಿನ್ನ ಅಡವಿಟ್ಟು ನೊಂದಿರುವ ಗ್ರಾಹಕರು ಮಾತನಾಡಿ, ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಿ ನಮ್ಮ ಚಿನ್ನವನ್ನು ನಮಗೆ ಪುನಃ ಹಿಂದಿರುಗಿಸಿಕೊಡಿ ಎಂದು ಹೇಳಿದರು. ಬ್ಯಾಂಕ್ ಲೋನ್ ತಗೋಬೇಕಾದ್ರೆ ಬಡ್ಡಿ ಅಧಿಕಾರಿಗಳು ಯಾರು ಬರಲ್ಲ, ಅವ್ರ ದುಡ್ಡನ್ನು ಎಲ್ಲೆಲ್ಲ ಇಟ್ಟಿರ್ತಾರೆ. ಇಲ್ಲಿ ಇಟ್ಟಿರೋ ಮಿಡ್ಲ್ ಕ್ಲಾಸ್ ಬಡ ಕೂಲಿ ಮಾಡೋರು, ಹಾಲು ಮಾರೋರು, ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು. ಅದಕ್ಕೆ ನಮಗೀಗ ನಾವು ಸೆಟ್ಲ್ಮೆಂಟ್ ಆಗ್ತಾನೆ ಬ್ಯಾಂಕಿಗೆ ಬೀಗ ಹಾಕ್ತೀವಿ. ನಮ್ಗೆ ಸೆಟ್ಲ್ಮೆಂಟ್ ಆದ್ಮೇಲೆ ಬ್ಯಾಂಕ್ ಓಪನ್ ಮಾಡ್ತೀವಿ, ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಓಪನ್ ಮಾಡ್ತಿದ್ದೆ, ಅಕೌಂಟ್ ಓಪನ್ ಮಾಡ್ತಿದ್ದಾಗ ಗೋಲ್ಡ್ ಲೋನು ಬೇರೆ ಕಡೆ ಇಟ್ಟಿದ್ದೆ, ಅಲ್ಲಿ ಬೇಡಪ್ಪ ಇಲ್ಲೇ ಬಾ ಕಮ್ಮಿ ಬಡ್ಡಿ ಅಂತೇಳಿ ಅಲ್ಲಿಂದ ಕ್ಲೋಸ್ ಮಾಡಿ ಇಲ್ಲಿಗೆ ಹಾಕ್ಸಿದ್ದು. 80 ಗ್ರಾಮಿಗೆ 180 ಗ್ರಾಮ್ 1,80,000 ದುಡ್ಡು ತಗೊಂಡಿದ್ದೆ. ಅದಕ್ಕೆ ನೀನು ಹ್ಯಾಂಡಿಕ್ಯಾಪ್ಟು ಆಧಾರ ನಿಮ್ಮದು ಪಾಣಿ ಇದೆಯಲ್ಲಪ್ಪ, ಬಡ್ಡಿ ಕಮ್ಮಿ ಮನ್ನಾ ಮಾಡ್ತೀನಿ 3 ವರ್ಷದಿಂದ ಇಟ್ಟಿದ್ನಲ್ಲ 80 ಗ್ರಾಮ್, ಅದನ್ನು ಬಿಡಿಸ್ಬೇಡ ಅಂತೇಳಿ ನಿಲ್ಲಿಸಿದ್ದು. ನಿಲ್ಲಿಸಿ 200 ಗ್ರಾಮ್ ಮಾಡೋ, ಅದಕ್ಕೆ ನಿನಗೆ ಮರ್ಜಿ ಮಾಡಿ ಕೊಡ್ತೀನಿ. 200 ಗ್ರಾಮ್ ಟೋಟಲ್ 200 ಗ್ರಾಮ್ ಚಿನ್ನ ಆಗಬೇಕು, ನಮ್ಮ ಬ್ಯಾಂಚಿಂದ ಬರ್ತೈತೆ, ಕೈ ಬರ್ತೈತೆ ಅಂತೇಳಿ 125 ಗ್ರಾಮ್ ತಗೊಂಡು 125 ಗ್ರಾಮಿಗೆ ದುಡ್ಡು ಕೊಟ್ಟಿಲ್ಲ, ಚೀಟಿನೂ ಕೊಟ್ಟಿಲ್ಲ. ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಆಚಾರ ಬರ್ತೀನಿ ಏನು 180 ಗ್ರಾಮ್ ಚಿನ್ನ ತಂದು ನಾನು ಇಡಿಸಿದೆ. ನನ್ನ 45 ಗ್ರಾಮ್ ಸಾಲ ಎರಡೂ ಇಲ್ಲ. ನಾನು ಬಿಡ್ಸಕ್ಕಿಂತ ಒಂದು ಸುಮಾರು ಸಲ ಬಂದೆ. ಅದಕ್ಕೆ ಅವ್ರು ಹೇಳಿದ್ರು ಪಾಣಿ ತಂಬ ನಿಮ್ದು ಅಸಲು ಮತ್ತೆ ಬಡ್ಡಿ ಎರಡು ಮನ್ನಾ ಆಗುತ್ತೆ ಅಂದ್ರು. ಇವಾಗ ಬಂದು ಕೇಳಿ ನನ್ನ ಅಕೌಂಟೇ ಕ್ಲೋಸ್ ಆಗಿದೆ, ಬಡ್ಡಿ ಅಕೌಂಟೇ ಕ್ಲೋಸ್ ಆಗಿದೆ. ಅದಕ್ಕೆ ಇವಾಗ ಆ ತಿಂಗಳಿಂದ ಬಂದು ಕೇಳ್ತಿದ್ದೀವಿ ಮ್ಯಾನೇಜರ್. 45 ಗ್ರಾಮ್ ನಂದು, 180 ಗ್ರಾಮ್ ನಮ್ಮ ಒಡವೆ ಇಲ್ಲ, ಒಡವೆನೇ ಇಲ್ಲ ಅಂತಿದ್ದಾರೆ. ಏನು ಚಿಕ್ಕಮಗಳೂರಿನಲ್ಲಿ ಇವತ್ತು ನಡೆದಿರುವಂತಹ ಘಟನೆ ಇಡೀ ಚಿಕ್ಕಮಗಳೂರು ಜಿಲ್ಲೆ ತಲೆ ತೆಗೆದುವಂಥ ವಿಚಾರ. ಯಾಕೆ ಇವತ್ತು 7 ತಿಂಗಳಾಗಿದೆ, ಹೆಚ್ಚು ಕಡಿಮೆ 6 ರಿಂದ 8 ಕೋಟಿ ರೂಪಾಯಿ ದುಡ್ಡನ್ನ ಮುಳುಗಿಸಿ ಒಬ್ಬ ಸಾಮಾನ್ಯ ಗುಮಾಸ್ತ, SLC ಓದೋರಿನ ಒಬ್ಬ ಗುಮಾಸ್ತ ಕೆಲ್ಸಕ್ಕೆ ಇಟ್ಕೊಂಡಿರೋನು 7-8 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ಮುಳುಗಿಸಿ ಇವತ್ತು ಬ್ಯಾಂಕನ್ನ ರಾಜಾರೋಷವಾಗಿ ತಿರುಗ್ತದಾನೆ ಅಂದರೆ ಯಾವ ಮಟ್ಟಕ್ಕೆ ಇವತ್ತು ಸ್ಥಿತಿ ನಮ್ಮ ದೇಶದಾಗಿದೆ ಅಂತ ನಾವು ಅರ್ಥ ಮಾಡ್ಬೋದು. ಒಂದು, ಇವತ್ತು ಪ್ರತಿಯೊಬ್ಬ ಬ್ಯಾಂಕಿಗೆ ಏನಕ್ಕೋಸ್ಕರ ಬರ್ತಾನೆ, ಆ ದುಡ್ಡನ್ನ ಏನಕ್ಕೋಸ್ಕರ ಇಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕಷ್ಟಕಾಲದಲ್ಲಿ ಸಹಾಯ ಆಗಲಿ ಅಂತೇಳಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಒಡವೆ ಮಾಡಿಸ್ಕೊಂಡಿರ್ತಾರೆ. ಕಷ್ಟಕಾಲಕ್ಕಾಗಲಿ ಮಕ್ಳಿಗೋ ಹೆಂಡತಿಗೋ ಆಸ್ಪತ್ರೆಗೋ ಯಾವುದಕ್ಕೋ ಒಂದು ಆಗಲಿ ಅಂತ ಒಡವೆ ಮಾಡಿಸ್ಕೊಂಡು ಇಟ್ಟು ಇಲ್ಲ ಅಡಮಾನ ಇಟ್ಟು ಏನಾರ ತಗೊಂಡೋದ್ರೆ ಇವತ್ತು ಆ ಚಿನ್ನನೂ ಇಲ್ಲ, ಒಡವೆನೂ ಇಲ್ಲ. ಪಾಪ ಅದೊಂದು ಅಜ್ಜಿ ತನ್ನ ಹಾಲು ಮಾರಿರೋ ದುಡ್ಡು ಮೊಮ್ಮಗಳು ಮದುವೆ ಮಾಡಬೇಕು ಅಂತೇಳಿ ತಂದಿಟ್ಟಿದ್ರೆ ಆ ದುಡ್ಡನ್ನು ಇಲ್ಲಿ ಮಾಯ ಮಾಡ್ಬಿಟ್ಟಿದ್ದಾನೆ. ಆದಷ್ಟು ಬೇಗ ನೊಂದ ಗ್ರಾಹಕರಿಗೆ ನ್ಯಾಯ ಸಿಗಲಿ, ತಪ್ಪಿತಸ್ಥ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಲಿ ಎಂಬುದು ಭೂಮಿಕಾ ಟಿವಿಯ ಆಶಯವಾಗಿದೆ.